ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಶಿಕ್ಷಣಶಾಸ್ತ್ರ ವಿಭಾಗದ ಪರೀಕ್ಷಾ ಸಂಭವನೀಯ 5 ಅಂಕದ ಬಹುಮುಖ್ಯ ಪ್ರಶ್ನೆಗಳನ್ನ ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಇನ್ನವರೆಗೂ ನೀವು ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ಕಳಿಸಿ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ನಿಮಗೆ 5 ಅಂಕದ ಬಹುಮುಖ್ಯ ಮತ್ತು ಇಂಪಾರ್ಟೆಂಟ್ ಕ್ವಶನ್ನ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಬ್ಲೂಪ್ರಿಂಟ್ ಆಧರಿಸಿದಂಥ ಪ್ರಶ್ನೆಗಳು, ಸಂವಿಧಾನತೆಯ ಗುಣಲಕ್ಷಣಗಳು ಒಂದನೇದು, ಮತ್ತು ಮೂರನೇದು ಭಾವಪೂರ್ಣದ ಮತ್ತು ಪ್ರತಿಕ್ರಿಯೆಗಳನ್ನು ವಿವರಿಸಿ, ಮತ್ತು 10ನೇ ಪ್ರಶ್ನೆ ಸಂವೇದನ ಮತ್ತು ಮೂಲದ ಘಟಕಾಂಶಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಅದೇ ರೀತಿ 14ನೇ ಪ್ರಶ್ನೆ ಮನೋಧೋರಣೆ ಎಂದರೇನು, ಅದರ ಮಹತ್ವವನ್ನು ತಿಳಿಸಿ. ಪ್ರೀತಿಯ ಸ್ನೇಹಿತರೆ, ನೀವು ಯಾವ ರೀತಿ ಕ್ವಶನ್ ಆಯ್ಕೆ ಮಾಡ್ಕೋಬೇಕಂತಂದರೆ ಅದು ಹೆಚ್ಚಿಗೆ ಪಾಯಿಂಟ್ಸ್ ಇರಬೇಕು. ಅಂದ್ರೆ ಇಲ್ಲಿ ಆಸಕ್ತಿಯ ಉಪಯೋಗಗಳನ್ನು, ಅಭಿವಿಷಮಯದ ಉಪಯೋಗಗಳನ್ನು ಬರೀರಿ. ಯಾವ ರೀತಿ ಅಂತಂದ್ರೆ 1, 2, 3 ಈ ಥರ 4 ಪಾಯಿಂಟ್ಸ್ ಈ ಥರ ಇದ್ದಿದ್ದನ್ನು ನೀವು ಆಯ್ಕೆ ಮಾಡ್ಕೊಂಡು ಬರಿತಾ ಹೋಗಬೇಕು. ನೀವು ಜಾಸ್ತಿ ಯಾವಾಗಲಾದರೂ ಈ ಥರ ಅಂದರೆ ಅಸಮಾನತೆ ಎಂದರೇನು, 2 ಕಾರಣಗಳು ವಿವರಿಸಿ, ಈ ಥರ ಪ್ರಶ್ನೆಗಳನ್ನು ಆಯ್ಕೆ ಮಾಡ್ಕೊಂಡು ಬರೀಲಕ್ಕೆ ಹೋಗಬೇಡಿ. ಅದೇ ರೀತಿ ಇಂಪಾರ್ಟೆಂಟ್ ಕ್ವಶನ್ ಹೇಳ್ತಾ ಹೋಗ್ತೀನಿ. 30ನೇ ಪ್ರಶ್ನೆ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಕಲೆ ಮತ್ತು ಆರೋಗ್ಯ ಶಿಕ್ಷಣ ಶಾಂತಿಯ ಬಗ್ಗೆ ಏನನ್ನು ತಿಳಿಸುತ್ತದೆ. ಇದನ್ನು ಇಂಪಾರ್ಟೆಂಟ್ ಕ್ವಶನ್ ಆಗ್ತೈತಿ. ನೆಕ್ಸ್ಟ್ 34ನೇ ಪ್ರಶ್ನೆ ಉತ್ಪಾದನಾ ಗುಣಮಟ್ಟ ಮತ್ತು 2 ವಲಯಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಇದನ್ನು ಆಗ್ತೈತಿ. ಇನ್ನು ಡೆಮಿಂಗ್ ಅವರ PDCA ಚಕ್ರವನ್ನು ಸಹಿತ ವಿವರಿಸಿ. ಇದನ್ನು ಸಹ ನಿಮಗೆ ಇದು ಆಗ್ತೈತಿ, ಕ್ವಶನ್ ಇಂಪಾರ್ಟೆಂಟ್ ಆಗ್ತೈತಿ. ಪ್ರತಿಭಾ ರಕ್ಷಣೆ ತಂತ್ರಗಳನ್ನು ವಿವರಿಸಿ. ಇದು ಸಹ 5 ಮಾರ್ಕ್ಸಿಗೆ ಬಹುಮುಖ್ಯವಾಗಿ ಕ್ವಶನ್ ಆಗ್ತೈತಿ. ಬುದ್ಧಿಶಕ್ತಿ ಪರೀಕ್ಷೆಗಳ ಉಪಯೋಗಗಳನ್ನು ಬರೆಯಿರಿ. ಮತ್ತು ಸಂವೇದನಾ ಬುದ್ಧಿಶಕ್ತಿ ಮತ್ತು ಮೂಲ ಘಟಕಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. 8ನೇ ಪ್ರಶ್ನೆ ಈ ಒಂದು ವಿಡಿಯೋದಲ್ಲಿ 36 ಪ್ರಶ್ನೆಗಳಿದ್ದಾವೆ. ಕೇವಲ ನೀವು 30 ಪ್ರಶ್ನೆಗಳನ್ನು ಓದಿದರೆ 6ಕ್ಕೆ 6 ಪ್ರಶ್ನೆಗಳಿಗೆ ಸಹ ನೀವು ಸಂಕ್ಷಿಪ್ತವಾಗಿ ಉತ್ತರಿಸಬಹುದು. ಪ್ರತಿಯೊಂದು ಉತ್ತರಕ್ಕೆ 5 ಮಾರ್ಕ್ಸಿಗೆ ಎಷ್ಟು ಬರೀಬೇಕಂತಂದರೆ ನೀವು 3 ರಿಂದ 4 ಪೇಜನ್ನ ಉತ್ತರವನ್ನು ನೀಡಬೇಕಾಗ್ತೈತಿ. ಅಂದರೆ ಅವರಿಗೆ ನೀವು 3 ರಿಂದ 4 ಪೇಜಿನ ಉತ್ತರ ನೀಡಿದರೆ ಅವರಿಗೆ 5 ಅಂಕ ಸುಲಭವಾಗಿ ನಿಮಗೆ ಯಾವುದೇ ರೀತಿ ಕಟ್ ಮಾಡದೆ ಕೊಡ್ತಾರೆ. ಈ ಒಂದು ವಿಡಿಯೋದಲ್ಲಿ ಇಷ್ಟು ಹೇಳ್ತಾ ಅದೇ ರೀತಿ ಪ್ರಿಯ ಸ್ನೇಹಿತರೆ, 10 ಅಂಕದ ಬಹುಮುಖ್ಯ ಪ್ರಶ್ನೆಗಳು ಸಂಭವನೀಯ ಮತ್ತು ಅತಿ ಹೆಚ್ಚು ವರ್ಷಗಳಲ್ಲಿ ಕೇಳಿದಂಥ ಪ್ರಶ್ನೆಗಳು. ವೈಯಕ್ತಿಕ ಭಿನ್ನತೆಯ ಕ್ಷೇತ್ರಗಳನ್ನು ವಿವರಿಸಿ. 10 ಮಾರ್ಕ್ಸಿನ ಪ್ರಶ್ನೆ, ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಆಗ್ತೈತಿ. ಇನ್ನು 6ನೇ ಪ್ರಶ್ನೆ ಮೂಳೆ ಮತ್ತು ಕೀಲು ಸವಾಲುಗಳ ಮಕ್ಕಳ ಗುಣಲಕ್ಷಣಗಳು ಹಾಗೂ ಅವರಿಗೆ ಒದಗಿಸುವ ಶೈಕ್ಷಣಿಕ ಕ್ರಮಗಳನ್ನು ಕುರಿತು ಬರೆಯಿರಿ. ಇದು ಸಹ 10 ಅಂಕದ ಪ್ರಶ್ನೆ ಆಗ್ತೈತಿ. ವೆರಿ ಇಂಪಾರ್ಟೆಂಟ್ ಕ್ವಶನ್ನು. 2020, 22, 23ರಲ್ಲಿ ಕೇಳಿದಂಥ ಪ್ರಶ್ನೆ. ಇದು ಸಹ 2019, 18, 16ರಲ್ಲಿ ಕೇಳಿದಂಥ ಪ್ರಶ್ನೆ. ಇನ್ನೊಂದು ಪ್ರಶ್ನೆ ವ್ಯಕ್ತಿಯ ವ್ಯಕ್ತಿತ್ವ ನಿರ್ಧಾರದಲ್ಲಿ ಆನುವಂಶಿಕತೆ ಮತ್ತು ನಿರ್ನಾಳ ಗ್ರಂಥಿಯ ಪಾತ್ರವನ್ನು ಪ್ರಶ್ನೆ ವಿವರಿಸಿ. ಇದು ಸಹ 2016, 17ರಲ್ಲಿ ಕೇಳಿದಂಥ ಪ್ರಶ್ನೆ. ಇನ್ನು ವಿಶ್ವ ಆರೋಗ್ಯ ಸಂಸ್ಥೆ ಸೂಚಿಸಿರುವ ಮಾನವ ಜೀವನ ಕೌಶಲ್ಯಗಳನ್ನು ವಿವರಿಸಿ. 2016, 17ರಲ್ಲಿ ಕೇಳಿದಂಥ ಪ್ರಶ್ನೆ. ಕೇವಲ ಈ ಒಂದು 4 ಪ್ರಶ್ನೆಗಳನ್ನು ಓದ್ಕೋರಿ. ಇದರಲ್ಲಿ 2 ಬರ್ತೈತೆ ಫಿಕ್ಸ. ನೀವು ಕೇವಲ 1ಕ್ಕೆ ಉತ್ತರಿಸಿದಿರ್ತೈತಿ. ಅದೇ ರೀತಿ ನೀವು ಈ ಒಂದು ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕಿಂತ ಮುಂಚೆ ಗ್ರಾಫ್ನ ನೀವು ಅದು ಏನು ಲೆಕ್ಕದ ಈ ಒಂದು ಪ್ರಶ್ನೆಗೆ ನಿಮಗೆ ಸರಿಯಾದಂಥ ಉತ್ತರ ದೊರೆಯದಿದ್ದಲ್ಲಿ ನೀವು ಏನಂತಂದರೆ 10 ಅಂಕದ ಬಹುಲಕ ಪ್ರಶ್ನೆ, ಬಹುಲಕ ಮಧ್ಯಾಂಕ ಪ್ರಶ್ನೆ, ಬಹುಲಕ ಮಧ್ಯಾಂಕ ಮತ್ತು ಸರಾಸರಿ ಪ್ರಶ್ನೆಯನ್ನು ನೀವು ಆಯ್ಕೆ ಮಾಡಿಕೊಂಡು ಅಲ್ಲಿ ನಿಮಗೆ ಯಾವುದೇ ರೀತಿಯ 1 ಮಾರ್ಕ್ಸನ್ನು ಸಹ ಕಟ್ ಮಾಡೋದಿಲ್ಲ ನಿಮಗೆ. ಹೀಗಾಗಿ ನೀವು ಈ ಒಂದು ಮೇಲಿನ ಇದು ಒಂದು 4ನೇ ಪ್ರಶ್ನೆ, 5ನೇ ಪ್ರಶ್ನೆ, 7ನೇ ಪ್ರಶ್ನೆ, ಇವನ್ನೊಂದು 4 ಪ್ರಶ್ನೆಗಳು ಮತ್ತು ಆ ಒಂದು ಮಧ್ಯಾಂಕ, ಬಹುಲಕ ಮತ್ತು ಸರಾಸರಿ ಲೆಕ್ಕವನ್ನು ಸಹ ನೋಡ್ಕೊಂಡ್ಬಿಟ್ರೆ ನೀವು ವೆರಿ ಈಸಿಯಾಗಿ 10 ಮಾರ್ಕ್ಸ್ ಕ್ವಶನನ್ನು ಆಯ್ಕೆ ಮಾಡ್ಕೊಂಡು ಬರೆಯೋದಕ್ಕೆ ಸಾಧ್ಯ ಆಗ್ತಿತ್ತು ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ಏನಾದರೂ ನಿಮಗೆ ಡೌಟ್ಗಳಿದ್ದರೆ ಕಾಮೆಂಟ್ ಮೂಲಕ ಕಳಿಸಿ ಅಂತ ಹೇಳ್ತಿದ್ದೇನೆ.